Hello everyone, welcome to Sanmargaha classes. Let us see question number 4 of chapter Microorganisms, Friend and Foe. The fermentation of bread and idli batter is due to ಇಲ್ಲಿ ನೀವು ನೋಡಿರ್ತೀರಿ ಮನೆಯಲ್ಲಿ ಅಮ್ಮ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಹಿಂದಿನ ದಿನ ಬೀಸಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಮರುದಿನ ಆಗುವವರೆಗೆ ಏನಾಗಿರುತ್ತೆ, ಅದು ಒಂಥರ ನೊರೆ ನೊರೆ ಆಗಿ ಆ ಫರ್ಮೆಂಟೇಶನ್ ಅಂತ ಕರಿತೀವಿ ಅಲ್ವಾ. ನಿನ್ನೆ ಇದ್ದಿದ್ ಹಿಟ್ಟಿನ್ಕಿಂತ ಜಾಸ್ತಿ ಹಿಟ್ಟಾದಂಗೆ ಉಪ್ಪಿರೋ ತರ ಅನ್ಸುತ್ತೆ. ಮ್ಯಾಜಿಕ್ ಆಗಿದ್ಯಾ? ಇಲ್ಲ. ಈ ಮ್ಯಾಜಿಕ್ ಹೆಸರೇನಂತ ಕರಿತೀವಿ? ಫರ್ಮೆಂಟೇಶನ್. ಹಾಗಿದ್ರೆ ದ ಫರ್ಮೆಂಟೇಶನ್ ಆಫ್ ಬ್ರೆಡ್ ಅಂಡ್ ಇಡ್ಲಿ ಬ್ಯಾಟರ್ ಇಸ್ ಡ್ಯೂ ಟು. ಯಾಕೆ ಹೀಗೆ ಫರ್ಮೆಂಟೇಶನ್ ಆಗುತ್ತೆ? ಆಪ್ಷನ್ ಎ ಹೀಟ್, ಆಪ್ಷನ್ ಬಿ ಗ್ರೈಂಡಿಂಗ್, ಆಪ್ಷನ್ ಸಿ ಈಸ್ಟ್ ಸೆಲ್ಸ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಬ್ಯಾಕ್ಟೀರಿಯಲ್ ಆಕ್ಷನ್. ಹಾಗಿದ್ರೆ ಯಾವ ರೀಸನ್ ಇಂದ ಫರ್ಮೆಂಟೇಶನ್ ಆಗುತ್ತೆ ಅಂದ್ರೆ ಬೋತ್ ಸಿ ಅಂಡ್ ಡಿ ಆರ್ ಕರೆಕ್ಟ್. ಈಸ್ಟ್ ಸೆಲ್ಸ್ ಡೆವಲಪ್ಮೆಂಟ್ ಅಂಡ್ ಆಪ್ಷನ್ ಡಿ ಬ್ಯಾಕ್ಟೀರಿಯಲ್ ಆಕ್ಷನ್. ಈಸ್ಟ್ ಸೆಲ್ಸ್ ಡೆವಲಪ್ಮೆಂಟ್ ಮತ್ತೆ ಬ್ಯಾಕ್ಟೀರಿಯಲ್ ಆಕ್ಷನ್ ಇಂದ ಫರ್ಮೆಂಟೇಶನ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ ಹೀಟ್ ಅಂಡ್ ಗ್ರೈಂಡಿಂಗ್ ಆರ್ ಇಂಪಾರ್ಟೆಂಟ್ ಫಾರ್ ಫರ್ಮೆಂಟೇಶನ್ ಪ್ರೊಸೆಸ್. ಆದ್ರೆ ಬರೀ ಹೀಟ್ ಮತ್ತೆ ಗ್ರೈಂಡ್ ಮಾಡಿಟ್ರೆ ಅಲ್ಲಿ ಫರ್ಮೆಂಟ್ ಆಗೋದಿಲ್ಲ ಅಲ್ವಾ. ಅಲ್ಲಿ ಈಸ್ಟ್ ಸೆಲ್ಸ್ ಡೆವಲಪ್ ಆಗ್ಬೇಕು, ಬ್ಯಾಕ್ಟೀರಿಯಲ್ ಆಕ್ಷನ್ ಆಗ್ಬೇಕು, ಅವಾಗ್ಲೇ ಫರ್ಮೆಂಟ್ ಆಗೋದು. ನೀವು ದೋಸೆ ಹಿಟ್ಟನ್ನ ಬೆಳಿಗ್ಗೆನೆ ಬೀಸಿ ಅವಾಗ್ಲೇ ದೋಸೆ ಎರೆದ್ರೆ ಬರೋ ರುಚಿ ಏನಿದೆ ಅದು ನೀವು ಹಿಂದಿನ ದಿನ ದೋಸೆ ಹಿಟ್ಟು ಬೀಸಿ ಎರೆದಿರೋ ದೋಸೆಗೆ ಬರೋ ರುಚಿಗಿಂತ ಕಡಿಮೆ ಇರ್ತದೆ ಅಲ್ವಾ. ಹಿಂದಿನ ದಿನ ದೋಸೆ ಹಿಟ್ಟು ಬೀಸಿ ಆ ದೋಸೆ ಎರೆದಿದ್ರೆ ಅದು ಒಳ್ಳೆ ಸಾಫ್ಟ್ ಆಗಿ ಚೆನ್ನಾಗಿ ತಿನ್ಲಿಕ್ಕೂ ರುಚಿಯಾಗಿರುತ್ತೆ, ಯಾಕೆಂದ್ರೆ ಫರ್ಮೆಂಟ್ ಆಗಿರುತ್ತೆ. ಹಾಗೆ ಹೀಟ್ ಅಂಡ್ ಗ್ರೈಂಡಿಂಗ್ ಅದು ಯಾವ ತರ ಅಂದ್ರೆ ಬೇಕು, ಬಟ್ ಅದ್ರ ಕಾರಣದಿಂದ ಇಲ್ಲಿ ಫರ್ಮೆಂಟೇಶನ್ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅಂಡ್ ಡಿ. ಥ್ಯಾಂಕ್ ಯು.